ಹಾಯ್ ಹಲೋ ಗಾಯ್ಸ್, ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನೆಮ್ಮದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ನೆಮ್ಮದಿಯಾಗಿರೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಗಾಯ್ಸ್. ಇದು ಆಲ್ಮೋಸ್ಟ್ ಡೈಲಿ ಲಾಕ್ ಥರನೇ ಆಗುತ್ತೆ. ಇದನ್ನು ವಿಲ್ ಸಿ ಹೌ ಇಟ್ ಗೋಸ್ ಅಂತ. ಇವತ್ತು ಸೇಮ್ ಡೈಲಿ ರೂಟೀನ. ಊರಿಂದ ಆಫೀಸ್ಗೆ ಬೆಂಗಳೂರು, ಮಂಡ್ಯ ಟು ಬೆಂಗಳೂರು. ನೈಟ್ ಬರಬೇಕು ಗುರು, 12 ಗಂಟೆ ಮೇಲೆ. ಅದೇ ತಲೆನೋವು ಇವಾಗ. 12 ಗಂಟೆ ಮುಗಿಯುತ್ತೆ. ನಾವು ಚೆಕ್ಔಟ್ ಆಗಬೇಕಾಗಿರೋದೆ 11:46ಗೆ. ಅದು ಕಂಪ್ನಿ ಪಾಲಿಸಿಲಿದೆ ಹಂಗಂತ. ಅಯ್ಯೋ, ನಾವು ಚೆಕ್ಔಟ್ ಆಗಿ ಬರೋಷ್ಟರಲ್ಲಿ ನೈಟು ಬೇರೆ ಮಳೆ ಬರ್ತಾ ಇದೆ. ನೈಟು ಇತ್ತೀಚೆಗೆ ಈ ಕಡೆ ಸೈಡು. ಸೊ ನೋಡಬೇಕು, ನೈಟೆಲ್ಲ ಮಳೆ ಬಿದ್ದಿರೋದು. ಸೊ ಈ ಸರ್ವಿಸ್ ರೋಡಲ್ಲಿ ಒಂದು ಬೇಜಾರಾಗೋದು ಏನಂದರೆ ಈ ಹಂಪ್ಸು ಗುರು. ಈ ಹಂಪ್ಸ್ಗಳನ್ನ ಆರಿಸ್ಕೊಂಡು ಹೋಗೋ ಬದಲು ಒಬ್ಬೊಬ್ಬರು ಮೇಲೆ ಹೋಗ್ಬಿಡ್ತಾರೆ. ಮೇಲೆ ಅಂದರೆ ಈ ನೈಟು ಮತ್ತು ಅರ್ಲಿ ಮಾರ್ನಿಂಗ್ ಯಾರು ಇರೋಲ್ಲ ಅಲ್ವ ಪೊಲೀಸ್ಗಳು. ನಾನು ಸುಮಾರು ಸಲ ಟ್ರಾವೆಲ್ ಮಾಡಬೇಕಾದ್ರೆ ಆಫೀಸ್ಗೆ ಇಲ್ಲ ಬೆಂಗಳೂರಿಗೆ ಹೋಗ್ಬೇಕಾದ್ರೆ, ಇಲ್ಲ ಬೆಂಗಳೂರಿಂದ ಬರಬೇಕಾದ್ರೆ ನೋಡಿದ್ದೀನಿ ಸುಮಾರು ಜನ ಅಲ್ಲಿ ರೋಡಲ್ಲೇ ಹೋಗ್ತಾ ಇರ್ತಾರೆ. ಬಟ್ ಐ ಡೋಂಟ್ ನೋ ಅದು ಸರಿ ಎಷ್ಟು ತಪ್ಪು ಅಂತ. ಈ ಹಂಪ್ಸ್ಗಳು ನೋಡ್ತಾ ಇದ್ರೆ ನನಗೂ ಹಂಗೆ ಅನಿಸುತ್ತೆ. ಆಮೇಲೆ ಟೈಮ್ ಕನ್ಸ್ಟೆಂಟ್ ಜಾಸ್ತಿ ಆಗುತ್ತೆ ಇಲ್ಲಿ ಹೋದರೆ ಸರ್ವಿಸ್ ರೋಡಲ್ಲಿ. ನೋಡಿ, ಗೇರ್ ಚೇಂಜ್ ಮಾಡಬೇಕು ಎಷ್ಟೋ ಅಂತ ಹೋಯ್ತಾರೆ ಹೇಳಿ. 5ನೇ ಗೇರಲ್ಲಿ ಒಂದು 60ರಲ್ಲಿ ಹೋಯ್ತಾ ಇದ್ದರೆ ಒಂದು ಪಕ್ಷ ಓಕೆ ಅನಿಸ್ಬೋದು. ಬಟ್ ಇದು ತುಂಬ ಕಷ್ಟ ಆಗುತ್ತೆ ಹಂಪ್ಸು ತುಂಬ ಇದ್ದರೆ. ಇವತ್ತು ಗಾಡಿನ ಕರೆಕ್ಟಾಗಿ ವಾರ್ಮಪ್ಪೇ ಮಾಡಿಲ್ಲ ಗುರು. 1 ನಿಮಿಷನೂ ಇಟ್ಟಿಲ್ಲ ಗಾಡಿ. ಆಮೇಲೆ ಇನ್ನೊಂದೇನು ಗೊತ್ತಾ, ನನ್ನ ಅಸಂಪ್ಷನ್ ಮತ್ತು ನಾನು ಫಾಲೋ ಮಾಡೋದೇನೆಂದರೆ 2015 ಮತ್ತು ಅದಕ್ಕಿಂತ ಕಡಿಮೆ ಇರುತ್ತಲ್ಲ ವರ್ಷಗಳು, 14, 13, 12, 11 ಈ ಥರ ಗಾಡಿಗಳಿಗೆ ವಾರ್ಮಪ್ಗೆ ಮಿನಿಮಮ್ 5 ಮಿನಿಟ್ಸ್ ಇಡಬೇಕು ಅನ್ನೋದು ಒಂದಿದು. ಅದ್ರ ಮೇಲೆ ಬಂದಿರೋದಕ್ಕೆ 1 ನಿಮಿಷ ಇಟ್ಟರು ಸಾಕು. ಆಮೇಲೆ ನಾನು ಸದ್ಯಕ್ಕೆ ಕರೆಂಟ್ಲಿ ನಾನು ಯೂಸ್ ಮಾಡ್ತಾ ಇರೋದು ಹೆಲ್ಮೆಟ್ಗೆ DJI Action 5 Pro. ಆ್ಯಂಡ್ ನನ್ನ ಹತ್ರ ಇನ್ನೊಂದು Insta360 X4 ಇದೆ. ಅದನ್ನು ಸ್ಟಾರ್ಟಿಂಗ್ ಯೂಸ್ ಮಾಡಿದ್ದೆ. ಅದಾದಮೇಲೆ ಎಲ್ಲಿ ಡೈಲಿ ಲಾಗ್ ಎಲ್ಲಿ ಮಾಡೋಕ್ಕಾಗುತ್ತೆ ಅದರಲ್ಲಿ ಅಂದ್ಬಿಟ್ಟು ಅದು ಇಟ್ಟಿದ್ದೀನಿ. ನೋಡಬೇಕು, ಇನ್ನೂ ಕಲಿಬೇಕು. ಎರಡನ್ನೂ ಮರ್ಜು ಮಾಡೋದು ಹೆಂಗೆ, ಆ್ಯಂಗಲ್ ಚೇಂಜ್ ಮಾಡಿಕೊಂಡು ಇದು ಮಾಡೋದು ಹೆಂಗೆ ಅಂತೆಲ್ಲ ಕಲಿಬೇಕು. ಮಾಡೋಣ ಶೀಘ್ರದಲ್ಲಿ ಮಾಡೋಣ ಎಲ್ಲನೂ. ಆ ಥರ ಸಿಂಕ್ ಮಾಡೋದೆಲ್ಲ ಕಲಿತು ಎಡಿಟ್ ಮಾಡಬೇಕು. ಇನ್ನೂ ಟೈಮ್ ಇದೆ, ಇನ್ನೂ ಮಾಡಬೇಕು, ಇನ್ನೂ ಕಲಿಬೇಕು. ಸಿಕ್ಕಾಬಟ್ಟೆ ಇದೆ ಕಲಿಯೋಕ್ಕೆ. ಸೊ 1 by 1 ಮಾಡೋಣ ಎಲ್ಲನೂ. ಸೊ ಅಲ್ಲಿವರೆಗೂ ಲೆಟ್ಸ್ ಎಕ್ಸ್ಪೆರಿಮೆಂಟ್ ಅಷ್ಟೇ. ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರಬೇಕು, ಆವಾಗಲೇ ಕಲಿಯೋಕ್ಕೆ ಚಾನ್ಸಸ್ಗಳು ಸಿಗಬೇಕು. ಸೊ ನಾನು ಇನ್ನೊಂದು ಮೇಜರಾಗಿ ತಪ್ಪುಗಳೇನು ಮಾಡೋದು ಅಂದರೆ, ನಾನು ಇಲ್ಲಿವರೆಗೂ ತಪ್ಪು ಮಾಡ್ತಾ ಇರೋದೇನೆಂದರೆ, ವಿಡಿಯೋ ಎಡಿಟ್ ಮಾಡ್ತೀನಲ್ವ ನಾನು. ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ಅದೇ ಮಾಮೂಲಿ ಪ್ರಿವ್ಯೂ ಇರುತ್ತೆ, ಅದರಲ್ಲಿ ಇದು ಮಾಡಿಕೊಂಡು ಎಡಿಟ್ ಮಾಡಿಕೊಂಡು ಇದು ಮಾಡೋದು. ಅದಾದಮೇಲೆ ವಿಡಿಯೋನ ಹೆಂಗೆ ಬಂದೈತೆ ಫೈನಲ್ ಫುಟೇಜ್ ನೋಡೋಲ್ಲ. ಅದಾದಮೇಲೆ ಎಕ್ಸ್ಪೋರ್ಟ್ ಮಾಡಿದ್ಮೇಲೂ ನೋಡೋಲ್ಲ. ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೇಕಾದ್ರೂ ನೋಡೋಲ್ಲ. ಅದೇ ಪ್ರಾಬ್ಲಮ್ ಆಗ್ತಾಯಿರೋದನ್ನು ಸ್ವಲ್ಪ ನೋಡಬೇಕು, ಅದರಲ್ಲಿ ಏನೇನೋ ಮಿಸ್ಟೇಕ್ಸ್ ಯಾರು ಇರುತ್ತಾ ಅಂತ. ಏನಿಲ್ಲ, ಅದೇ ಪ್ರಿವ್ಯೂ ಮಾಡಬೇಕಾದ್ರೆ ಮಾಮೂಲಿ ಬಿಟ್ ಬೈ ಬಿಟ್ ತೊಗೊಂಡು ಹಾಕ್ತೀವಲ್ವ, ಅವಾಗಷ್ಟೇ ನಾನು ಇದು ಮಾಡೋದು.
ಏನೋ ಅದು ಪೂರ್ತಿ ನೋಡ್ದಂಗೆಲ್ಲ ಆಗುತ್ತೆ. ಅದು ಮಾಮೂಲಿ ಸ್ವಲ್ಪ ಸ್ವಲ್ಪ ಕಟ್ ಮಾಡೋಕ್ಕೆ ಆ ಥರ ಯೂಸ್ ಮಾಡ್ತೀವಿ ಅವಾಗ. ಅದು ಸೊ ನೋಡಬೇಕು ವೀಡಿಯೋ ಎಕ್ಸ್ಪೋರ್ಟ್ ಆದಮೇಲೆ ಅದನ್ನು. ನಾನು ಆ್ಯಕ್ಚುಲಿ ನನ್ನ ಗಾಡಿಗೆ ಶೆಲ್ ಪೆಟ್ರೋಲೇ ಪ್ರಿಫರ್ ಮಾಡೋದು. ನಾನು ಎಲ್ಲೇ ಹೋದ್ರೂ ಆಲ್ಮೋಸ್ಟ್ ಸಿಕ್ಕಿದಾಗೆಲ್ಲ ಶೆಲ್ನೇ ಹಾಕಿಸ್ತೀನಿ. ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಶೆಲ್ಗೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ 90%. ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕೆ ಆಗಲ್ಲ ಪೆಟ್ರೋಲ್ ಇಲ್ಲಿವರೆಗೂ ಆಗಲ್ಲ ಅಂದರೆ ಇಲ್ಲೆಲ್ಲ ಲೋಕಲಲ್ಲಿ ಹಾಕ್ಸ್ಕೊಂಡು ಒಂದು ಸ್ವಲ್ಪ ಅಲ್ಲೋಗಿ ಮತ್ತೆ ಹಾಕಿಸ್ತೀನಿ. ನಾನು ಇನ್ನೂ ಚನ್ನಪಟ್ಟಣದಲ್ಲ ಇದ್ದೀನಲ್ಲ ಗುರು. ನಾನು ಯಾವಾಗ ಹೋಗೋದು ಆಫೀಸ್ಗೆ? ಇವತ್ತು ಪಕ್ಕಾ ಲೇಟ್ ಆಗುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಮ್ಯಾನೇಜರ್ಗೆ ಒಂದು ಸರಿ ಪಿಂಗ್ ಮಾಡಿಬಿಡ್ತೀನಿ. ಇಂಡಿಯಾ ಪಾಕಿಸ್ತಾನ ಇದಾಗ್ತಿದೆಯಲ್ಲ ಆಪ್ರೇಷನ್ ಸಿಂಧೂರ, ಅವ್ರದ್ದು ಇರುತ್ತೆ ಗುರು. ಅಂದರೆ ನಾವು ಮನೇಲಿ ಕುಂತ್ಕೊಂಡು ಭಾರತ ಹೊಡೆದು ಬಿಸಾಕ್ಬಿಡ್ಬೇಕು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಮಾತಾಡೋದು ಈಸಿ. ಬಟ್ ಅವ್ರಿಗೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಅವ್ರಿಗೂ ಸುಮಾರು ರೂಲ್ಸ್ಗಳು ರೆಗ್ಯುಲೇಷನ್ಸ್ಗಳು ಇರುತ್ತೆ. ಸುಮ್ಮನೆ ಏಕಾಏಕಿ ಮಾಡಿಬಿಟ್ರೆ ತಪ್ಪು ನಮ್ಮದೇ ಅನ್ನೋ ಥರ ಆಗ್ಬಿಡುತ್ತೆ ಇವಾಗ. ಸೊ ಇವರು ಸುಮಾರು ಯೋಚನೆ ಮಾಡ್ತಾರೆ, ಯಾಕಂದರೆ ಇಂಪೋರ್ಟ್ಸು ಎಕ್ಸ್ಪೋರ್ಟ್ಸು ಮಾಡ್ತಾ ಇರ್ತಾರಲ್ವ, ಬಿಸ್ನೆಸ್ಸು ಎಲ್ಲ ಕಂಟ್ರಿಲೂ ಇರುತ್ತಲ್ವ. ಸೊ ಇವರು ಸುಮ್ಮನೆ ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಯೋಚನೆ ಮಾಡಿ ಮಾಡಬೇಕು. ಬಟ್ ಕೆಲವೊಂದು ಮಾಡ್ಬೋದು. ಈಗ ಮಾಡಿದಾರಲ್ವ ನೀರು ನಿಲ್ಲಿಸೋದು ಇದು ಮಾಡೋದೆಲ್ಲ, ಕೆಲವೊಂದು ಮಾಡ್ಬೋದು. ಬಟ್ ತುಂಬ ಇವ್ರ ಕೈಯಲ್ಲೇ ಏನೂ ಇರೋಲ್ಲ. ಸೊ ಗೌರ್ಮೆಂಟ್ಗೆ ಆದಷ್ಟು ನಾವು ಸಪೋರ್ಟ್ ಮಾಡಬೇಕಾಗುತ್ತೆ. ನನಗೂ ಒಂದು ಆಸೆ ಇತ್ತು, ಏನೋ ಮಿಲ್ಟ್ರಿಗೆ ಸೇರ್ಕೊಬೇಕು ಅಂತ. ನಾನು ನೈಟ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾನು ಆಸೆನೇ ಬಿಟ್ಬಿಟ್ಟೆ. ನನಗೊಂದು ಆಸೆ ಇತ್ತು ಮಿಲ್ಟ್ರಿಗೆ ಹೋಗ್ಬೇಕು ಅಂತ. ಖಂಡಿತ ಚಾನ್ಸ್ ಸಿಕ್ಬಿಟ್ಟಿದ್ದೀರ ಹೋಗ್ಬಿಡ್ತಿದ್ದೆ. ನಾನು ನೈಟ್ ಕಡಿಮೆ ಇರೋದ್ರಿಂದ ನಾನು ಯಾವುದಕ್ಕೂ ಅಪ್ಲೈನೂ ಮಾಡಿಲ್ಲ. ಅಲ್ಲೆಲ್ಲ ಮಾತಾಡ್ತಿದ್ರೆ ಇದೇ ಕೊಟ್ಬಿಟ್ಟಿರ್ತಾರಲ್ಲ, ಇಷ್ಟು ಹೈಟ್ ಇರಲೇಬೇಕು ಅಂತ. ಸೊ ಅಂದರೆ ಇಂಥ ಸಿಚುವೇಷನ್ಗಳಲ್ಲಿ ನಮ್ಮ ಸಪೋರ್ಟ್ ಯಾವಾಗಲೂ ಇರಲೇಬೇಕು. ಆಮೇಲೆ ಏನು ಬರುತ್ತೋ ಅದನ್ನು ಫೇಸ್ ಮಾಡೋಕ್ಕೆ ರೆಡಿಯಾಗಿರ್ಬೇಕು ನಾವೆಲ್ಲ. ನನ್ನ ಕೈಲಾಗಲ್ಲ ಗುರು, ನಾನು ಮಾಡಲ್ಲ ಅನ್ನೋಗಿಲ್ಲ. ದೇಶ ಅಂತ ಬಂದಾಗ ನಿಂತ್ಕೋಬೇಕು, ರಾಜ್ಯ ಅಂತ ಬಂದಾಗಲೂ ನಿಂತ್ಕೋಬೇಕು. ನಾವು RCB ಬಂದಾಗಲೂ ನಿಂತ್ಕೊಳ್ಳೋರು, ದೇಶ ಇದು ಅಂತ ಬಂದಾಗ ನಿಂತ್ಕೊಳ್ಳಲ್ವಾ. ರಾಜ್ಯಕ್ಕೆ ಎನಿ ಟೈಮ್ ಸಪೋರ್ಟ್ ಇರುತ್ತೆ, ದೇಶಕ್ಕೂ ಎನಿ ಟೈಮ್ ಸಪೋರ್ಟ್ ಇರುತ್ತೆ, RCBಗೂ ಸಪೋರ್ಟ್ ಇರುತ್ತೆ. ನಾವು ಯಾವಾಗಲೂ ಇಂಡಿಯಾದವರು, ಕರ್ನಾಟಕದವರು, RCB ಅವರು. ಏನಂತೀರ? ಅಲ್ಲ, RCBನೇ ಏನಕ್ಕೆ ಅಷ್ಟೊಂದು ಇಷ್ಟಪಡೋದು ಅಂದರೆ ಫಸ್ಟ್ ರೀಸನ್ ದಟ್ ಈಸ್ ಬೆಂಗಳೂರು ಅದರಲ್ಲಿರೋ ಹೆಸರು. ಆಮೇಲೆ ಅದು ಆರಿಜಿನ್ ಇಲ್ಲೇ ಹುಟ್ಟಿದ್ದದು. ವಿಜಯ್ ಮಲ್ಯ ಹುಟ್ಟಾಕಿದ್ದು ಬ್ರ್ಯಾಂಡ್ ರಾಯಲ್ ಚಾಲೆಂಜರ್ಸು. ಸೊ ಹಂಗಾಗಿ ದಟ್ ಈಸ್ ಫಸ್ಟ್ ರೀಸನ್. ನೆಕ್ಸ್ಟ್ ರೀಸನು, ನಮಗೆ ಇಂಥ ಪ್ಲೇಯರ್ ಅಂಥ ಪ್ಲೇಯರ್ ಅಂತ ಇಲ್ಲ ಗುರು. ABDನೂ ಹಂಗೆ ಟ್ರೀಟ್ ಮಾಡ್ತೀವಿ, ಗೇಲ್ನೂ ಹಂಗೆ ಟ್ರೀಟ್ ಮಾಡ್ತೀವಿ, ಚಾಲು, ಸಿರಾಜು, ಎಂತೆಂತೋ ಯಾವ್ಯಾವ ಟೀಮ್ಗೆ ಹೋಗಲಿ, ಟೀಮಲ್ಲ ಅವ್ರು ಬಿಟ್ಬಿಡ್ಲಿ ಆಟ ಆಡೋದ್ನು, ಬಟ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು. ಇಂಥವ್ರು ಅಂಥವ್ರು ಅಂತೆಲ್ಲ ನಮ್ಮ ಫ್ರ್ಯಾಂಚೈಸಿಗೆ ಆಡೋರ್ನೆಲ್ಲರೂ ಸಪೋರ್ಟ್ ಮಾಡ್ತೀವಿ. ಬಟ್ ಒಂದು ಬೇಜಾರು ವಿಷಯ ಏನು ಗೊತ್ತಾ, RCB ಇದರಲ್ಲಿ ಸಿಕ್ಕಾಬಟ್ಟೆ ದುಡ್ಡು ಸುರಿಬೇಕು ಗುರು. ಆ ಟಿಕೆಟ್ ಪ್ರೈಸ್ನ ನೀವು ಕೇಳಿಬಿಟ್ರೆ ಅಯ್ಯೋ ದಂಧೆ ನಡೆಯುತ್ತೆ ಅದರಲ್ಲಿ. ಅದಕ್ಕೆ ನಾನು ಹೇಳೋದೇನು ಗೊತ್ತಾ, ಸ್ಟೇಡಿಯಮ್ಗೆ ತುಂಬ ಏನೋ ಹೋಗಲೇಬೇಕು, ಹಂಗೆ ಇದೇ ಮಾಡಬೇಕು ಅನ್ನೋರು ಮಾತ್ರ ಹೋಗಿ ಅಷ್ಟೇ. ಸುಮ್ಮನೆ ನಾರ್ಮಲಾಗೆಲ್ಲ ಹೋಗಿ ನೋಡ್ಕೊಂಬರ್ತೀವಿ ಅನ್ನೋದಾದರೆ ಹೋಗೋಕ್ಕೆ ಹೋಗಬೇಡಿ. ಸೊ ಇಟ್ಸ್ ನಾಟ್ ದಟ್ ಮಚ್ ವರ್ತ್ ಇಟ್. ಅಲ್ಲಿ ಹೋದ್ರೂ ನಿಮಗೆ ವ್ಯೂ ಸ್ವಲ್ಪ ಡಿಫ್ರೆಂಟಾಗಿ ಸಿಗ್ಬೋದೇನೋ, ಬಟ್
ವರ್ತಿರಲ್ಲ ಅಷ್ಟೊಂದು. ಅಲ್ಲಿ ಡಿ ಜೆ ಅದು ಇದು ಮಾಡ್ತಾರೆ, ಪ್ಲೇ ಮಾಡ್ತಾರೆ. ಆಮೇಲೆ ಆ ಗೂಸ್ ಬಂಪ್ಸ್ ಸೀನ್ಸ್ ಎಲ್ಲ ಸಿಗುತ್ತೆ. ಬಟ್ ಸ್ಟಿಲ್ ಅದೇನು ಅಷ್ಟೊಂದು ಇಟ್ಟರೆ ಹೆಂಗೆ ಅಮೌಂಟು ಎಷ್ಟೆಷ್ಟಿದೆ ಗೊತ್ತಾ? ಒಂದೊಂದು ಟೈಮಲ್ಲಿ ಪೀಕ್ಗೆಲ್ಲ ಹೊಂಟೋಗ್ಬಿಡುತ್ತೆ, ಅಷ್ಟಿರುತ್ತೆ. ಸೊ RCB ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಹೇಳೋದು ಇದೊಂದೇ, ಟಿಕೆಟ್ ಪ್ರೈಸ್ ಸಿಕ್ಕಾಬಟ್ಟೆ ಆಯಿತು ಗುರು. ಹಂಗಾಗಿ ಜೈ RCB, ಜೈ ಕರ್ನಾಟಕ ಮಾತೆ, ಜೈ ಹಿಂದ್ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಏನು ಗುರು ಕಲರ್ಸು ಗಿಡಗಳಲ್ಲಿ, ಆ ಎಲೆಗಳು ನೋಡಿದ್ರ ಅಲ್ಟಿಮೇಟ್ ಕಲರ್ಗಳು. ನಾನು ಅಪರೂಪಕ್ಕೆ ನೋಡ್ತಾ ಇದ್ದೆ ಅಂತಂದೆಲ್ಲ, ಅಂದರೆ ತುಂಬ ರೇರಾಗಿ ನೋಡ್ತಾ ಇದೆ ಅದು. ಎಲ್ಲರೂ ಟ್ರಿಪ್ಗೆ ಹೋದಾಗ ಅವಾಗವಾಗ ಕಾಣಿಸ್ತಾ ಇತ್ತು. ಅದಾದಮೇಲೆ ಬೆಂಗಳೂರಲ್ಲಿ ಪಿಂಕ್ ಕಲರ್ದು ಬರುತ್ತಲ್ಲ ಹೂವುಗಳು, ಅದು ಅಲ್ಟಿಮೇಟಾಗಿ ಕಾಣ್ತಾಯಿತ್ತು. ಅದೆಲ್ಲ ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಇನ್ನೂ ಎದ್ದು ಕಾಣೋದು ಅದು ನಾರ್ಮಲಾಗಿ ನೋಡೋದಕ್ಕಿಂತ. ಬಟ್ ನಾರ್ಮಲಾಗೆ ಸಖತ್ತಾಗಿ ಕಾಣುತ್ತೆ ಅದು, ಎರಡನೇ ಮಾತಿಲ್ಲ. ನೋಡಪ್ಪ ರೆಡ್ ಕಲರ್ದು ಸಖತ್ತಾಗಿದೆ ಗುರು, ನೋಡೋಕ್ಕೆ ಹೊಟ್ಟೆ ಚೆನ್ನಾಗಿ ಕಾಣುತ್ತೆ. ಐ ಲವ್ಡ್ ಇಟ್ ಯಾರ್, ಏನೇ ಅನ್ನಿ ಸಖತ್ತಾಗಿದೆ ನೋಡೋಕ್ಕೆ. ಯಾವುದಿತ್ತು? ಈಗ ರಾಮನಗರ ಬಿಟ್ಮೇಲೆ ಒಂದು ಟೀ ಬ್ರೇಕ್ ಏನಾದ್ರು ಹಾಕೊಳ್ಳೋಣ. ಸುಸ್ತಾಗುತ್ತೆ ಗುರು, ಅಲ್ಲಿ ಗಂಟ ಕುಂತ್ಕೊಂಡು ಹೋಗೋದು. ಅಟ್ಲೀಸ್ಟು ನಿಂತುಬಿಟ್ಟು ಏನಾದ್ರು ಒಂದು ಮಾಡಬೇಕಲ್ವ. ಅಂದರೆ ಅಷ್ಟೊತ್ತು ಕುಂತ್ಕೊಂಡಿದ್ರು ಪ್ರಾಬ್ಲಮ್ಮೇನೆ, ತುಂಬ ಹೊತ್ತು ಕುಂತ್ಕೊಬಾರ್ದು ಒಂದೇ ಜಾಗದಲ್ಲಿ. ಮೂಮೆಂಟ್ಸ್ ಇರಬೇಕು ಬಾಡೀಲಿ. ಅದಕ್ಕೆ ತುಂಬ ದೂರ ಹೋದಾಗ ಒಂದು ಶಾರ್ಟ್ ಬ್ರೇಕು, ಜ್ಯೂಸ್ ಕುಡಿಯೋದು, ಟೀ ಕುಡಿಯೋದು, ಏನೋ ಒಂದು ಮಾಡೋದು. ಇಲ್ಲಾಂದರೆ ಏನೂ ಮಾಡೋಕ್ಕಾಗಿಲ್ಲ ಅಂದರೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಸ್ಟ್ರೆಚ್ಚರು ಮಾಡಬೇಕು. ಒಂದು 5-10 ನಿಮಿಷ ರೆಸ್ಟ್ ತೊಗೊಬೇಕಲ್ಲ ನಾನು ಇವತ್ತು.